ನನ್ನ ಹೆಸರು ಕಾವ್ಯ ಅಂತ ಹೇಳ್ಬಿಟ್ಟು ನಾನು ನೆಲಮಂಗಲದಿಂದ ಬಂದಿದ್ದೀವಿ. ಸೊ ನಾವೆಲ್ಲ ನೆಲಮಂಗಲದಿಂದನೇ ಬಂದಿದ್ದೀವಿ. ನಮ್ಮ ಕಮ್ಯುನಿಟಿ ಅಂದರೆ ನಮ್ಮ ಸಮುದಾಯದವರು ಇದೇ ಏನು ಒಂದು ಭಿಕ್ಷಾಟನೆ ಮಾಡಬೇಕು ಮತ್ತು ಇನ್ನೊಂದು ಸೆಕ್ಸ್ ವರ್ಕ್ ಮಾಡಬೇಕು, ಅದು ಬಿಟ್ಟರೆ ನಮಗೆ ಏನು ಬೇರೆ ಕೆಲಸ ಇಲ್ಲ. ಸೊ ನಮ್ಮದರಲ್ಲಿ ಓದಿರೋರು ತುಂಬ ಇದ್ದಾರೆ. ಅವರು ಹಿಂಗೆ ನಾವು ಇದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಕೆಲಸ ಮಾಡ್ಕೊಂಡಿರೋದು ಬೇಡ. ಮುಂದೆ ಬಂದು ಓದಿರೋರೆಲ್ಲ ಈ ಥರ ಉದ್ಯೋಗ ಮೇಳ ಅದರಲ್ಲೆಲ್ಲ ಭಾಗವಹಿಸಿ ಏನು ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೇಳ್ಕೊತೀವಿ. ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ನಾವು ಎಲ್ಲೇ ಹೋದರೂ ಪ್ರತಿಯೊಂದು ಇದ್ರ ಹತ್ರ ಹೋದ್ರೂ ರೆಸ್ಯೂಮ್ ಕೊಡೋದಕ್ಕೆ ಅವರು ತುಂಬ ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸೋದಾಗಲಿ ಮತ್ತು ನಮಗೆ ಏನಕ್ಕೆ ಬಂದಿದ್ದೀರಾ ಅದೆಲ್ಲನೂ ಚೆನ್ನಾಗಿ ತುಂಬ ಮಾತಾಡಿದ್ದಾರೆ. ಚೆನ್ನಾಗಿದೆ ರಿಜಿಸ್ಟ್ರೇಷನ್ ಸರ್. ನಾವು 5 ಮೆಂಬರ್ಸ್ ಬಂದಿದ್ದೀವಿ. 5 ಮೆಂಬರ್ಸ್ದು ರಿಜಿಸ್ಟ್ರೇಷನ್ ಆಗಿದೆ. ಮಂಡೇ ಬರೋದು ಕೇಳಿದ್ದಾರೆ. ಸೊ ಮಂಡೇ ಬಂದಮೇಲೆ ಅವರು ನಮಗೆ ಫೀಲ್ಡ್ ವರ್ಕ್ ಹೇಳಿದ್ದಾರೆ. ಸೊ ಅಷ್ಟೇ. ಹೆಸರು ಕೃತಿಕಾ ಅಂತ. ನಾವು ಇಲ್ಲಿಗೆ ಫಸ್ಟ್ ನಾವು ಟ್ರಾನ್ಸ್ಜೆಂಡರ್ಸು ನಾವು ಚೇಂಜ್ ಆಗಬೇಕು. ನಾವು ಚೇಂಜ್ ಆಗಿ ಜಾಬ್ ಮಾಡಿದರೆ ಬೇರೆ ಪ್ರಪಂಚ ನೋಡೋ ದೃಷ್ಟಿ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿ ಇಂಟರ್ವ್ಯೂಯಲ್ಲಿ ಸೆಲೆಕ್ಟ್ ಆಗಿದ್ದೀವಿ. ಇಲ್ಲೂ ಕೂಡ ಇಂಟರ್ವ್ಯೂಯಲ್ಲಿ ತುಂಬ ಕೋಆಪ್ರೇಟ್ ಮಾಡಿ ತುಂಬ ಹೆಲ್ಪ್ ಮಾಡಿದರು. ತುಂಬ ಥ್ಯಾಂಕ್ಸ್. ಇಲ್ಲಿ ಉದ್ಯೋಗ ಮೇಳದಲ್ಲಿ ಪ್ರತಿಯೊಬ್ಬರು ರಿಸೀವ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನಮ್ಮನ್ನು ಟ್ರೀಟ್ ಮಾಡೋ ವಿಧಾನ ಆಗಿರ್ಬೋದು ತುಂಬಾ ಚೇಂಜ್ ಆಯಿತು. ಈ ಥರ ಮಾಡ್ತಾ ಹೋದರೆ ನಮ್ಮ ಟ್ರಾನ್ಸ್ಜೆಂಡರ್ಸು ಕೂಡ ಯಾರೂ ಡಿಫ್ರೆಂಟಾಗಿ ನೋಡಿದಿರ ನಮ್ಮನ್ನು ಕೂಡ ಒಳ್ಳೆಯ ವ್ಯಕ್ತಿಗಳಾಗಿ ನೋಡ್ತಾರೆ ಅಂತ ನಾವು ಭಾವಿಸಿ ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಯೂಸ್ಫುಲ್ ಆಯಿತು ಅನಿಸುತ್ತೆ. ಮುಂದೆ ನಾವು ಕೂಡ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸ ಪಡ್ಕೊಂಡು ಒಳ್ಳೊಳ್ಳೆ ಫೀಲ್ಡಲ್ಲಿ ವರ್ಕ್ ಮಾಡ್ಕೊಂಡು ನಾವು ಕೂಡ ನಾರ್ಮಲ್ ಪೀಪಲ್ಸ್ ಯಾವ ಥರ ಜೀವನ ಮಾಡ್ತಾರೋ ನಾವು ಆ ಥರ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ನಾವಿವತ್ತು ಜಾಬ್ನ ಟ್ರೈ ಮಾಡಿದ್ದೀವಿ. ಇಟ್ ಇಸ್ ವೆರಿ ಗುಡ್ ಮೆಸೇಜ್ ಫಾರ್ ಅಸ್. ಥ್ಯಾಂಕ್ ಯು.